ಮದುವೆ ಸಮಯದಲ್ಲಿ ಡಾಲಿ ಮೇಲೆ ಆರೋಪ. ಮೈಸೂರಿನಲ್ಲಿ ಮದುವೆಯಾಗ್ತಿರುವಂತಹ ಧನಂಜಯ್ ಮದುವೆ ಸಮಾರಂಭದಲ್ಲಿರುವಂತಹ ಡಾಲಿಗೆ ಶಾಕ್. ಸಾಂಸ್ಕೃತಿಕ ನಗರಿಯಲ್ಲಿ ಅದ್ದೂರಿ ಸೆಟ್ನಲ್ಲಿ ಡಾಲಿ ವಿವಾಹ. ಮದುವೆ ಹೊತ್ತಲ್ಲೇ ನಟ ಡಾಲಿ ಮೇಲೆ ಆರೋಪ. ಹಾಗಾದ್ರೆ ಆ ಆರೋಪ ಏನು? ಡಾಲಿ ಧನಂಜಯ್ ಇವರು ಮದುವೆ ಆಗ್ತಾ ಇದ್ದಾರೆ. ಧನ್ಯತಾ ಅವರನ್ನ ಮದುವೆ ಆಗ್ತಾ ಇದ್ದಾರೆ. ಹಸೆ ಮನೆ ಮೇಲೆ ಅವರು ಕೂತ್ಕೊಂಡಿದ್ದಾರೆ. ಹಸೆ ಮನೆ ಮೇಲೆ ಕೂತ್ಕೊಂಡಿದ್ದಾಗ ಈಗೊಂದು ಆರೋಪ ಕೇಳಿ ಬರ್ತಾ ಇದೆ. ಮೈಸೂರಿನಲ್ಲಿ ಮದುವೆ ಆಗ್ತಾ ಇದ್ದಾರೆ ಅವರು. ಡಾಲಿ ಧನಂಜಯ್ ಅವರು ಮೈಸೂರಿನಲ್ಲಿ ಮದುವೆ ಆಗ್ತಾ ಇದ್ದಾರೆ. ಇದೇ ಒಂದು ಸಂದರ್ಭದಲ್ಲಿ ಅವರ ಮೇಲೆ ಒಂದು ಆರೋಪ ಕೇಳಿ ಬರ್ತಾ ಇದೆ. ಡಾಲಿ ಮದುವೆ ನಡೀತಾ ಇರುವಂತಹ ಸಂದರ್ಭದಲ್ಲೇ ಈ ಒಂದು ಆರೋಪಗಳು ಯಾಕಾಗಿ ಕೇಳಿ ಬರ್ತಾ ಇದೆ? ಈ ಆರೋಪವನ್ನ ಮಾಡಿದವ್ರು ಯಾರು? ಈ ಆರೋಪದ ಬಗ್ಗೆ ಡಾಲಿಗೆ ಗೊತ್ತಿದೆಯಾ? ಧನ್ಯತಾ ಅವರು ಡಾಕ್ಟರ್ ಅವರನ್ನ ಮದುವೆ ಆಗ್ತಾ ಇದ್ದಾರೆ. ಪೋಸ್ಟ್ ಕಾರ್ಡ್ ನಲ್ಲಿ ಮದುವೆಯ ಕರೆಯೋಲೆಯನ್ನ ಮಾಡಿದ್ದಾರೆ. ಒಂದಿಷ್ಟು ಸೆಲೆಬ್ರಿಟಿಗಳಿಗಾಗಿರಬಹುದು ಅಥವಾ VVIPಗಳಿಗಾಗಿರಬಹುದು, ಎಲ್ರಿಗೂ ಕೂಡ ಅವರು ಸ್ವತಃ ಹೋಗಿ ಕರೆದು ಬಂದಿದ್ರು ನನ್ನ ಮದುವೆ ಅಂತ ಹೇಳಿ. ಆ ಮಂಟಪಗಳನ್ನೆಲ್ಲ ನೋಡ್ತಾ ಇದ್ರೆ, ಅವರ ಮದುವೆ ಮಂಟಪಗಳನ್ನೆಲ್ಲ ನೋಡ್ತಾ ಇದ್ರೆ ಒಂದೊಳ್ಳೆ ದೇವಸ್ಥಾನದ ಫೀಲ್ ಕೊಡುವಂತಹ ಮಂಟಪದಲ್ಲಿ ಅವರು ಮದುವೆ ಆಗ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಡಾಲಿಯ ಮೇಲೆ ಆರೋಪದ ಸುರಿಮಳೆ ಬೀಳ್ತಾ ಇತ್ತು. ಡಾಲಿ ಅವರ ಈ ಒಂದು ಮದುವೆ ಸಂದರ್ಭದಲ್ಲಿ, ಇವತ್ತಿನ ಸಂದರ್ಭದಲ್ಲಿ, ಮದುವೆ ಆಗ್ತಿರುವಂತಹ ಇವತ್ತಿನ ದಿವಸ ಅವರ ಮೇಲೆ ಆರೋಪಗಳ ಸುರಿಮಳೆ ಬೀಳ್ತಾ ಇದೆ. ಆರೋಪ ಮಾಡಿದವ್ರು ಯಾರು? ಯಾಕಾಗಿ ಈ ಒಂದು ಆರೋಪ ಅವರ ಮೇಲೆ ಬಂದಿದೆ? ಧನ್ಯತಾ ಅವರಿಗೆ ಈ ಒಂದು ಸಿನಿಮಾ ಆ ಕಡೆ ಗೊತ್ತೇ ಇಲ್ಲ. ಅವರು ಡಾಕ್ಟರ್ ಆಗಿದ್ದಾರೆ, ಸಿನಿಮಾ ನೋಡಿರ್ತಾರೆ. ಡಾಲಿ ಮದುವೆ ಫೋಟೋ ಫುಲ್ ವೈರಲ್. ಡಾಲಿ ಧನ್ಯತಾ ಜೋಡಿ ನೂರ್ಕಾಲ ಬಾಳಲಿ. ಈ ಜೋಡಿ ಮೇಡ್ ಫಾರ್ ಈಚ್ ಅದರ್. ಕಮೆಂಟ್ ಹಾಕ್ತಿರುವಂತಹ ಅಭಿಮಾನಿಗಳು ಈ ತರ ಹೇಳಿ ಡಾಲಿ ಮದುವೆಗೆ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ. ಬಡವರ ಮಕ್ಕಳ ಮದುವೆ ನೋಡಿದ್ರಯ್ಯ. ಬಡವರ ಮಕ್ಕಳು ಬೆಳಿಬೇಕು ಕಣ್ರಯ್ಯ. ಡಾಲಿ ಮದುವೆ ಸೆಟ್ ದೇವಸ್ಥಾನದಲ್ಲಿ ಹಾಕಿದ್ದಾರೆ. ಮದುವೆ ಎಷ್ಟು ಸಿಂಪಲ್ ಆಗಿ ನಡೀತಿದ್ಯಾ? ಎಲ್ಲ ವ್ಯಂಗ್ಯವಾಗಿ ಮಾತನಾಡ್ತಾ ಇದ್ದಾರೆ. ಡಾಲಿ ಮದುವೆ ಸಿಂಪಲ್ ಆಗಿ ನಡೀತಾ ಹೋಗುತ್ತೆ ಎನ್ನುವಂತಹ ಮಾತು ಕೂಡ ಇತ್ತು. ಬುದ್ಧ, ಬಸವ, ಅಂಬೇಡ್ಕರ್ ಅವರ ಒಂದು ಆದರ್ಶದೊಂದಿಗೆ ಈ ಒಂದು ಮದುವೆ ಆಗುತ್ತೆ ಎನ್ನುವಂತಹ ವಿಚಾರ ಕೂಡ ಕೇಳಿ ಬರ್ತಾ ಇತ್ತು. ಆದ್ರೆ ಸಿಂಪಲ್ ಅನ್ಕೊಂಡೆ ಒಂದಿಷ್ಟು ಖರ್ಚನ್ನ ಡಾಲಿ ಮಾಡಿದ್ದಾರೆ. ಅದಕ್ಕೋಸ್ಕರ ಅಭಿಮಾನಿಗಳು ಬೇಸರದಿಂದ ಆರೋಪವನ್ನ ಮಾಡ್ತಿದ್ದಾರೆ. ಬಡವ್ರ ಮಕ್ಕಳು ಮದುವೆ ನೋಡ್ರಯ್ಯ ಅಂತ ಹೇಳಿ ವ್ಯಂಗ್ಯವಾಗಿ ಕಮೆಂಟ್ ಮಾಡ್ತಾ ಇದ್ದಾರೆ. ಬಡವ್ರ ಮಕ್ಕಳು ಮದುವೆ ಎನ್ನುವಂಥದ್ದು ಅಥವಾ ಬಡವ್ರ ಮಕ್ಕಳು ಬೆಳಿಬೇಕು ಅನ್ನುವಂಥದ್ದು ಡಾಲಿ ಧನಂಜಯ್ ಅವರು ಬಡವರ ಆಸ್ಕಲ್ ಮೂವಿಯಲ್ಲಿ ಹೇಳಿದ್ರು. ಆ ಒಂದು ಕಾರಣಕ್ಕೆ ಅವ್ರದ್ದೇ ಡೈಲಾಗ್ ಇಟ್ಟುಕೊಂಡು ಅವರಿಗೆ ಟಾಂಟ್ ಮಾಡ್ತಾ ಇದ್ದಾರೆ, ಅವರಿಗೆ ವ್ಯಂಗ್ಯ ಮಾಡ್ತಾ ಇದ್ದಾರೆ. ಬಡವರ ಮಕ್ಕಳು ಬೆಳಿಬೇಕು ಕಣ್ರಯ್ಯ. ಡಾಲಿ ಮದುವೆ ಸೆಟ್ ದೇವಸ್ಥಾನದ ರೀತಿ ಇದೆ. ಸ್ವಲ್ಪ ಅದು ಸಿಂಪಲ್ ಅನ್ಕೊಂಡೆ ಚೆನ್ನಾಗಿ ಖರ್ಚು ಮಾಡಿದ್ದಾರೆ. ಸೊ ಆ ಕಾರಣಕ್ಕೋಸ್ಕರ ಮೊದಲೇ ಯಾಕೆ ಸಿಂಪಲ್ ಅಂತ ಹೇಳ್ಕೋಬೇಕಾಗಿತ್ತು? ಹೇಳೋದೊಂದು ಮಾಡೋದೊಂದ ಅನ್ನುವಂತಹ ರೀತಿಯಲ್ಲಿ ಅಭಿಮಾನಿಗಳು ಮಾತನಾಡಿದ್ದಾರೆ. ಅಭಿಮಾನಿಗಳಿಗೂ ಕೂಡ ಹೋಗಿ ಮಾತನಾಡಿಸಬಹುದು ಡಾಲಿ ಅವರಿಗೆ. ಹಾಗೆ ಅವರಿಗೆ ವಿಶ್ ಕೂಡ ಮಾಡುವಂತಹ ಸೌಲಭ್ಯ ಕೂಡ ಮಾಡಲಾಗಿದೆ. ನಿನ್ನೆಯಿಂದಲೂ ಕೂಡ ಒಂದಿಷ್ಟು ಅಭಿಮಾನಿಗಳು ಅವರಿಗೆ ವಿಶ್ ಮಾಡ್ತಾ ಇದ್ದಾರೆ. ನಾನು ಆಗ್ಲೇ ಹೇಳಿದ ಹಾಗೆ ಪೋಸ್ಟ್ ಕಾರ್ಡ್ ರೀತಿಯಲ್ಲಿ ಅವರ ಮದುವೆ ಇನ್ವಿಟೇಷನ್ ಇತ್ತು. VVIPಗಳಿಗೆ ಹೋಗಿ ಇವರೇ ಖುದ್ದಾಗಿ ಹೋಗಿ ಕರೆದು ಬಿಟ್ಟು ಬಂದಿದ್ರು. ಈಗ ಅವರ ಮೇಲೆ ಆರೋಪ ಕೇಳಿ ಬರ್ತಾ ಇದೆ. ಅದನ್ನ ಮಾಡಿದವರು ಬೇರೆ ಯಾರು ಅಲ್ಲ, ಅವರ ಅಭಿಮಾನಿಗಳೇ.
ಅವರ ಮದುವೆ ಸಿಂಪಲ್ ಆಗುತ್ತೆ ಅಂತ ಆಸೆ ಇಟ್ಕೊಂಡಿದ್ರು. ಆದ್ರೆ ಇವರು ಸಿಂಪಲ್ ಅಂತ ಬುದ್ಧ ಬಸವ ಅಂತ ಹೇಳಿ ಈ ತರ ಮಾಡಿದ್ದಾರೆ, ಗ್ರ್ಯಾಂಡ್ ಆಗಿ ಮಾಡ್ಕೊಂತಾ ಇದ್ದಾರೆ ಮದುವೆ ಎನ್ನುವಂತಹ ಕಾರಣಕ್ಕೋಸ್ಕರ ಡಾಲಿ ಮದುವೆಯನ್ನ ಟೀಕೆ ಮಾಡ್ತಾ ಇದ್ದಾರೆ, ವ್ಯಂಗ್ಯ ಮಾಡ್ತಾ ಇದ್ದಾರೆ.